ಮೊನ್ನೆ ಏನು SIR ಇಲ್ಲಿ ಕರ್ನಾಟಕ ಸ್ಟೇಟಲ್ಲಿ ಜಾರಿಗೊಳಿಸ್ತು ಮತ್ತು ಪ್ರಾರಂಭ ಆಯಿತು, ಅದರ ಬಗ್ಗೆ ಇಲ್ಲಿ ಏನು ಸ್ಕೂಲ್ ಶಾಲಾ ಕಾಲೇಜಲ್ಲಿ ಮತ್ತು BLOಗಳು ಅದಕ್ಕೆ ಆರಂಭಿಸಿ ಏನು ಸ್ಟಾರ್ಟ್ ಮಾಡಿದ್ದಾರೆ SIR ಕೆಲಸ, ಅದರ ಪರವಾಗಿ BLOಗಳು ಮತ್ತು BLA ಎಲ್ಲರೂ ಜೊತೆಯಲ್ಲಿ ಸೇರ್ಕೊಂಡು ಇದು SIR ಸಕ್ಸಸ್ಫುಲ್ ಮಾಡಲಿಕ್ಕೆ ಅವರು ಜಾರಿ ಮಾಡಲಿಕ್ಕೆ ಕೆಲಸ ಸ್ಟಾರ್ಟ್ ಮಾಡಲಿಕ್ಕೆ ಅವರವರು ವಾರ್ಡಲ್ಲಿ ಮತ್ತು ಒಂದು ಶಾಲಾ ಕಾಲೇಜಲ್ಲಿ ಸೇರ್ಕೊಂಡು ಇದು ಸ್ಕೂಲಲ್ಲಿ ಸೇರ್ಕೊಂಡು SIR ಫಾರ್ಮ್ ಯಾವ ಥರ ಫಿಲ್ ಮಾಡಬೇಕು ಅದಕ್ಕೆ ಹೆಲ್ಪ್ ಮಾಡೋಕ್ಕೆ ಹೆಲ್ಪ್ ಡೆಸ್ಕ್ ನಂತರ ಇಟ್ಕೊಂಡು ಅವ್ರವ್ರಿಗೆ BLS ಅವ್ರಿಗೆ ಆ ವಾರ್ಡ್ ಅವರು BLAಗಳು ಸೇರಿಕೊಂಡು ಎಲ್ಲರಿಗೆ, ಯಾಕೆಂದರೆ ಈ SIR ಬಗ್ಗೆ ಆಲ್ರೆಡಿ ಎಲ್ಲರಿಗೂ ಏನಂದರೆ ಭಯ ಇದೆ. ಎಲ್ಲರೂ ಇಡೀ ಇಂಡಿಯಾನಲ್ಲಿ ಎಲ್ಲೆಲ್ಲಿ SIR ನಡೆದಿದೆ ಎಲ್ಲರಿಗೂ ಪ್ಯಾನಿಕ್ ಇದ್ದಾರೆ. ಮತ್ತು ಇವಾಗ ವೆಸ್ಟ್ ಬೆಂಗಾಲಲ್ಲಿ ಎಷ್ಟು ವೋಟ್ ಕಳೆದೋಗಿದೆ, ಡಿಲೀಷನ್ ಆಗಿದೆ. ಈವನ್ ದೋ ದೇ ಆರ್ ಇಂಡಿಯನ್ಸ್ ಆ್ಯಂಡ್ ದೇ ಆರ್ ಸಿಟಿಸನ್ಸ್ ಆಫ್ ದೇರ್ ಕಂಟ್ರಿ ಆಫ್ ಅವರ್ ಕಂಟ್ರಿ, ಈವನ್ ದೋ ದಟ್ ಈಸ್ ಡಿಲೀಷನ್, that is because of small mistakes. So that should not happen in our state. For that purpose we organize in all the wards, they are helping for the BLO for mapping and for the form filling of the SIR. But ನಮ್ಮ ಇವರು ಕೇಂದ್ರ ಸಚಿವರು HD ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅವರು ಒಬ್ಬ ಜವಾಬ್ದಾರಿ ಸ್ಥಾನಗಳಲ್ಲಿ ಇರುವುದು, ಮತ್ತು ಅವರು ಮುಂಚೆ ಮಾಜಿ ಮುಖ್ಯಮಂತ್ರಿ ಆಗಿದ್ದರು. ಆದರೂ ಸಹ ಅವರು ರಾಮನಗರವರು, ಬೇರೆಯವರು ಇಲ್ಲ. ಇಲ್ಲಿ ನಿಂತ್ಕೊಂಡು ಅವರು ಮತ್ತು ಇವರು ಅನಿತಾ ಕುಮಾರಸ್ವಾಮಿ ಅವ್ರ ತಂದೆಯವರು ಪ್ರಧಾನಿ ಆಗಿರೋರು, ಅವರು ಈ ಮಾತನ್ನು ಹೇಳಿದ್ದಾರೆ ಅಂದರೆ ನಮ್ಮ ಒಂದು ಸಮುದಾಯ, ಒಂದು ಕೌಮ್ ಅಂತ ಹೇಳಿದ್ದಾರೆ. ಮೊದಲು ಅವರು ಮುಸ್ಲಿಂ ಬಾಂಧವರು ಅಂತ ಹೇಳ್ತಾಯಿದ್ರು, ಮೊದಲು ಅವರು ಮುಸ್ಲಿಂ ಅವ್ರಿಗೆ ಒಂದು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಿದ್ರು. ಇವಾಗ ಅವರು ಕೋಮುವಾದಿ ಪಾರ್ಟಿ ಜೊತೆ ಸೇರ್ಕೊಂಡು ಅವ್ರಿಗೆ ಮೆಚ್ಚಿಸ್ಲಿಕ್ಕೆ ಅಮಿತ್ ಶಾ ಮತ್ತು ಏನು ಪ್ರಧಾನಮಂತ್ರಿ ಅವ್ರಿಗೇನು ಲಾಭ ಸಿಗ್ತಾ ಇಲ್ಲ, ಇವಾಗ ಅವ್ರ ಟಿಕೆಟ್ ಅವ್ರಿಗೆ ಇದು ಅವರು ಕ್ಯಾಬಿನೆಟ್ ಮಿನಿಸ್ಟ್ರಿನೂ ತೆಗಿತಾ ಇದ್ದಾರೆ. ಅದಕ್ಕೆ ಅದು ಮೆಚ್ಚಲಿಕ್ಕೆ ಏನು ಮಾಡ್ತಿದ್ದಾರೆ, ಯಾವುದೋ ಒಂದು ಏನು ಅಜೆಂಡಾ ಇಲ್ಲದೆ ಇರೋರಿಗೆ ಈ ಮ್ಯಾಟ್ರಿಗೆ ತೊಗೊಂಡ್ಬಿಟ್ಟು ಇಲ್ಲಿ ಬಾಂಗ್ಲಾದೇಶಿ 10,000 ಜನ ಸೇರ್ಕೊಂಡು ಅಕ್ರಮವಾಗಿ ಅವ್ರಿಗೆ ವೋಟ್ಸ್ಗೆ ಮಾಡಲಿಕ್ಕೆ ನಡೀತಾ ಇದ್ದಾರೆ ಅಂತ ಒಂದು ಟಾರ್ಗೆಟ್ ಮಾಡಿ ನಮ್ಮ ಮುಸ್ಲಿಂ ಜನಾಂಗಕ್ಕೆ ಇವರು ಟಾರ್ಗೆಟ್ ಮಾಡಿ ಹೇಳಿದ್ದಾರೆ. ಇದಕ್ಕೆ ನಾವು ಖಂಡಿಸ್ತೀವಿ. ಇದಕ್ಕೆ ಯಾಕೆಂದರೆ ಬೇರೆಯವರು ಆಗಿದರೆ ಅದು ಬೇರೆ ಮಾತು. ಇವರು ಇಲ್ಲೇ ಶಾಸಕ ಇದ್ದಾರೆ ಮತ್ತು ಇವರು ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಈವನ್ ದೋ ದೇ ಹ್ಯಾವ್ ಗಿವನ್ ದಿಸ್ ಸ್ಟೇಟ್ಮೆಂಟ್, ವಿ ಸ್ಟ್ರಾಂಗ್ಲಿ ಕಂಡೆಮ್ ದಿಸ್ ಸ್ಟೇಟ್ಮೆಂಟ್. ಆ್ಯಂಡ್ ನಾವು ಏನು ಮಾಡ್ತೀವಿ ಅಂದರೆ, ನಾವು ಏನು ಕೇಳ್ಕೊತೀವಿ ಅಂದರೆ, ಈ ಸ್ಟೇಟ್ಮೆಂಟ್ ಕೂಡಲೇ ಅವರು ವಾಪಸ್ ತೊಗೋಬೇಕು. ಯಾಕೆಂದರೆ ಅವರು ರಾಮನಗರಗೆ ಬಂದು ತಿರ್ಗಾ ಓಟ್ ಕೇಳಲಿಕ್ಕಿದೆ. ಅವ್ರು ಕುಮಾರಸ್ವಾಮಿ ಅವ್ರ ಮಗವರು ಇದ್ದಾರಲ್ಲ, ಅವರು ಬರಲಿಕ್ಕಿದ್ದಾರೆ. ಯಾರು ಈ ರಾಜ್ಯ ಅವರು ಸ್ವಂತ ರಾಜಕೀಯ ಲಾಭಕ್ಕೆ ಇಂಥ ಮಾತುಗಳನ್ನು ಅವರು ಹೇಳಿದರೆ ಅವ್ರಿಗೆ ಶೋಭೆ ತರೋದು ಕೆಲಸ ಅಲ್ಲ. ಆಲ್ರೆಡಿ ಮೊನ್ನೆ ದಿನ ಏನು ನಮ್ಮ ಮಾಜಿ ಮುಖ್ಯಮಂತ್ರಿಯಾದ ಕುಮಾರಸ್ವಾಮಿಯವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ರಾಮನಗರದಲ್ಲಿ ಇದಕ್ಕೆ ಮುಂಚೆ ಇವ್ರ ತಂದೆ ಚೀಫ್ ಮಿನಿಸ್ಟರ್ ಆಗಿದ್ದರು. ರಾಮನಗರ ಜನ ಇವ್ರ ತಂದೆಗೆ ಪ್ರೈಮ್ ಮಿನಿಸ್ಟರ್ ಮಾಡಿದರು. ಇವ್ರಿಗೂ ಸಹ ಎಡಬಾರಿ ರಾಮನಗರ ಜನತೆ ಎಡಬಾರಿ ಅವ್ರಿಗೆ ಚೀಫ್ ಮಿನಿಸ್ಟರ್ ಮಾಡಿ ವಿಧಾನಸಭೆಗೆ ಕಳಿಸಿದರು. ಆದರೂ ಸಹ 15-20 ವರ್ಷದಿಂದ ರಾಮನಗರದಲ್ಲಿ ಇವ್ರದ್ದು ಶಾಸಕ ಇತ್ತು. ಇದಕ್ಕೆ ಮುಂಚೆ 2017ರಲ್ಲೂ ಅವ್ರ ಧರ್ಮಪತ್ನಿ ಅನಿತಾ ಕುಮಾರಸ್ವಾಮಿನೂ ಗೆದ್ದಿದ್ರು. ಇವರು 8,000ರಿಂದ 10,000 ಬಾಂಗ್ಲಾದವರು ಇದ್ದಾರೆ ಅಂತ ಹೇಳಿದ್ರಲ್ಲ. 12 ವರ್ಷದಿಂದ ಕೇಂದ್ರದಲ್ಲಿ BJP ಸರ್ಕಾರ ಇದೆ. ಇವರು ಕ್ಯಾಬಿನೆಟಲ್ಲಿ ಇದ್ದಾರೆ, ಸೆಂಟ್ರಲ್ ಕ್ಯಾಬಿನೆಟಲ್ಲಿ ಇದ್ದಾರೆ. 8-10,000 ಜನ ಇದ್ದಾರೆ ಅಂದರೆ ಏನು ಮಾಡ್ತಾವ್ರೆ? ಸೆಂಟ್ರಲ್ ಹೋಮ್ ಮಿನಿಸ್ಟರ್ ಏನು ಮಾಡ್ತಾವ್ರೆ? ಇವರು ಸಚಿವ ಸ್ಥಾನದಲ್ಲಿದ್ದಾರೆ, ಇವ್ರೇನು ಮಾಡ್ತಾವ್ರೆ? ರಾಮನಗರದಲ್ಲಿ ಯಾರಿದ್ದಾರೆ 8-10,000 ಕೂಡಲೇ ಅವ್ರಿಗೆ ಬಂಧನ ಮಾಡಿ ಅವ್ರ ವಿರುದ್ಧ ಯಾರಿದ್ದಾರೆ ಅವ್ರ ವಿರುದ್ಧ ಕಾನೂನು ಕ್ರಮ ತಗೊಳ್ಳಿ. ರಾಮನಗರ ಜನತೆಗೆ ಅವರು ಹೇಳಿರೋದು ಮಾತು ಭಾಳ ತಪ್ಪು ಮಾತು.
ಈ ಥರ ಅವಹೇಳನೆ ಮಾತಾಡಬೇಡ್ದು ಇವರು ಉಂಚೆ ಸ್ಥಾನದಲ್ಲಿ ಇರೋದು, ಒಬ್ಬ ಸಚಿವರಾಗಿದ್ದಾರೆ, ಸೆಂಟ್ರಲ್ ಸಚಿವರಾಗಿದ್ದಾರೆ ಇವರು, ಮಾಜಿ ಮುಖ್ಯಮಂತ್ರಿಗಳು ಇವರು. ಇದರಿಂದ ರಾಮನಗರ ಜನತೆ ಬರೋ ಚುನಾವಣೆಯಲ್ಲೂ 2028ರಲ್ಲೂ ಸರಿಯಾಗಿ ಪಾಠ ಕಲಿಸ್ತಾರೆ JDSಗೂ ಮತ್ತು ಕುಮಾರಸ್ವಾಮಿ ಅವರು. ಇದೇ ರೀತಿ ರಾಮನಗರದಲ್ಲಿ ಇದಕ್ಕೆ ಮುಂಚೆನೂ ಹೆಂಗೆ ಬೆಂಬಲಿಸ್ತಾ ಇದ್ರು ಇವರಿಗೆ JDS ಪಕ್ಷಕ್ಕೆ, ರಾಮನಗರ ಜನತೆ ಅದರಲ್ಲೂ ವಿಶೇಷವಾಗಿ ಮುಸಲ್ಮಾನರುಗಳು ಎಂತೆ ಅವ್ರಿಗೆ ಸಪೋರ್ಟ್ ಕೊಡ್ತಾಯಿದ್ರು. ಏನು ಕಡೆ ಬಾರಿ ಇವ್ರ ಮಗನಿಗೆ ಓಟ್ ಕೊಟ್ಟಿಲ್ಲ ಅಂತದಕ್ಕೆ ಸೆಂಟ್ರಲ್ಲಿ BJP ಜೊತೆ ಸೇರ್ಕೊಂಡು ಇವರು ಹೊಂದಾಣಿಕೆ ಮಾಡ್ಕೊಂಡು ರಾಮನಗರ ಜನತೆಗೆ ಈ ಥರ ಅವಳಾಣ ಹೇಳಿಕೆ ಹೇಳ್ತಾವ್ರಲ್ಲ, ಈ ಸರಿವೇನಾ ಅಲ್ಲ. ಅದಕ್ಕೋಸ್ಕರ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬೆಂಗಳೂರು ಸೌತ್ ಜಿಲ್ಲಾ ಘಟಕ ಇದು ತೀವ್ರವಾಗಿ ಖಂಡಿಸ್ತದೆ. ಅದಕ್ಕೋಸ್ಕರ ಬರೋ 28 ಚುನಾವಣೆಯಲ್ಲಿ ಇಡೀ ಕರ್ನಾಟಕ ಜನ JDSಗೆ ತಕ್ಕ ಪಾಠ ಕಲಿಸೋಕ್ಕೆ ಒಂದು ಆಲ್ರೆಡಿ ತೀರ್ಮಾನ ತಗೊಂಡಿದ್ದಾರೆ. ಅದಕ್ಕೋಸ್ಕರ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾನು ಇದಕ್ಕೆ ರಾಮನಗರ ಜಿಲ್ಲಾ ಸಮಿತಿ ವತಿಯಿಂದ ಈ ಏನು ಕುಮಾರಸ್ವಾಮಿ ಅವರು ಈ ಅವಹೇಳನೆ ಹೇಳಿದ್ದಾರೆ ಅದನ್ನು ತೀರಾ ಖಂಡಿಸಿ ನಾವು ಇದು ಪ್ರತಿಭಟನೆ ಇದು ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಸರ್. ನಿನ್ನೆ ಪ್ರೆಸ್ ಮೀಟ್ಗೆ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳಿದರು. SIR ರೂಲ್ ಬಗ್ಗೆ ಮಾತಾಡಿದ್ರು. SIR ಅಲ್ಲಿ ಇಂಥ ರೂಲ್ಸ್ ಇದೆ ಅಂತ, ಸರಿನಾ? ಇನ್ನೊಂದು ರೂಲ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. BLA 1 BLA 2 ಯಾತಕ್ಕೆ ಮಾಡಿದ್ದಾರೆ? BLA 1 BLA 2 BLOನ ಅಸಿಸ್ಟ್ ಮಾಡಲಿಕ್ಕೆ ಆ ವಾರ್ಡಲ್ಲಿ ಲೋಕಲ್ ಲೀಡರ್ಸ್ ಯಾರು ಇರ್ತಾರೋ, ಲೋಕಲ್ ಕ್ಯಾಂಡಿಡೇಟ್ಸ್ ಯಾರು ಇರ್ತಾರೋ, ಲೋಕಲ್ ವರ್ಕರ್ಸ್ ಯಾರು ಇರ್ತಾರೋ ಆ ವಾರ್ಡಲ್ಲಿ ಅವ್ರಿಗೆ ಏನು ಮಾಡಬೇಕು, BLA ಮಾಡಬೇಕು. ಆದರೆ JDS ಇಂದ ಇಡೀ ಟೌನ್ನಲ್ಲಿ ನಾನು ತೋರಿಸ್ತಾ ಇದ್ದೀನಿ, ಇಡೀ ಟೌನ್ನಲ್ಲಿ ಬೇರೆ ಬೇರೆ ವಾರ್ಡ್ಗಳಿಂದ BLAಗಳನ್ನು ಅಪಾಯಿಂಟ್ ಮಾಡಿದ್ದಾರೆ. ಎಕ್ಸಾಂಪಲ್ ವಾರ್ಡ್ ನಂಬರ್ 15 ಫೂಲ್ಬಾಗು, ಅಲ್ಲಿ ಅಪಾಯಿಂಟ್ ಮಾಡಿರೋದು ಪವನ್ ಗೌಡ ಅಂತ, ಅವ್ರು ಎಲ್ಲವರು ವಾರ್ಡ್ ನಂಬರ್ 5ನವರು. ಅದೇ ರೀತಿ ವಾರ್ಡ್ ನಂಬರ್ 18, 19, 20 ಎಲ್ಲ ವಾರ್ಡ್ಗಳಲ್ಲಿ ಆ ವಾರ್ಡ್ಗಳಲ್ಲೇ ಲೋಕಲ್ಸ್ ಯಾರೂ ಇಲ್ಲ, ಬೇರೆ ವಾರ್ಡ್ಗಳಿಂದ ತಂದು ಅಲ್ಲೇ BLA ಮಾಡಿದ್ದಾರೆ. ಯಾತಕ್ಕೆ BLA ಇರೋದು? ಯಾಕೆ? ಆ BLOಗೆ ಸಪೋರ್ಟ್ ಮಾಡಲಿಕ್ಕೆ. ಆ ಬೇರೆ ವಾರ್ಡ್ಗಳಿಂದ BLA ಬಂದರೆ ಅವ್ರಿಗೆ ಯಾವ ಬೀದಿ ಗೊತ್ತಿಲ್ಲ, ಯಾರು ವೋಟರ್ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಮತ್ತು ಹೆಂಗೆ ಇವ್ರಿಗೆ ಏನು ನೈತಿಕತೆ ಇದೆ ನಿಖಿಲ್ ಕುಮಾರಸ್ವಾಮಿಗೆ SIR ರೂಲ್ ಬಗ್ಗೆ ಮಾತಾಡೋದು? ಇದರಲ್ಲಿ ನನಗೆ ಕಂಡುಬರ್ತಾ ಇರೋದು 2 ವಿಷಯ. ಏನಂದರೆ, ಒಂದು, ಇವ್ರ ನೈತಿಕತೆಗೆ ಅಲ್ಲಿ ಲೋಕಲ್ ಯಾರು ಇವ್ರಿಗೆ ಸಿಗ್ತಾ ಇಲ್ಲ BLA, ಅಥವಾ ಬೇರೆ ಏನಾದರೂ ಉದ್ದೇಶ ಇದೆಯಾ ಇವ್ರದ್ದು, ಬೇರೆ ಕಡೆಯಿಂದ ತಂದು ಇಲ್ಲಿ ಹಾಕಿದ್ದಕ್ಕೆ? ಅವರು ಒಂದು MLA ಸ್ಥಾನಕ್ಕೆ ನಿಂತ್ಕೊಂಡಿದ್ದ ಮಂಚ ನಿಖಿಲ್ ಕುಮಾರಸ್ವಾಮಿ, ಅವರಿಗೆ ಯಾವ ರೀತಿ ಮಾತಾಡಬೇಕು ಅಂತ ಗೊತ್ತಿಲ್ಲ. ಮತ್ತು ಅವ್ರ ತಂದೆ HD ಕುಮಾರಸ್ವಾಮಿ ಅವರು CM ಆದ್ರಲ್ಲ, ಕೂಡಲೇ ಹೇಳ್ತಾರೆ ನಾನು ಎಷ್ಟು ಮುಂದಿನ ಜನ್ಮದಲ್ಲಿ ನಾನು ಹುಟ್ಟಬೇಕಾದ್ರೆ ಮುಸಲ್ಮಾನಾಗಿ ಹುಡ್ತೀನಿ ಅಂತ. ಅದೇ ಮುಸಲ್ಮಾನರು CM ಮಾಡಿದ್ರು, ಅವ್ರಿಗೆ ಕ್ಯಾಬಿನೆಟ್ ಮಿನಿಸ್ಟರ್ ಮಾಡಿದ್ರು, ಅವ್ರ ತಂದೆಗೆ PM ಮಾಡಿದ್ರು. ಅವಾಗೆಲ್ಲ ಮುಸಲ್ಮಾನರು ಬೇಕಾಗಿತ್ತು ಅವರಿಗೆ. ಈಗ ಒಂದು ಸತಿ ಅವರಿಗೆ ಓಟ್ ಕೊಡದೇ ಇದ್ದರೆ ಮುಸಲ್ಮಾನರ ವಿರುದ್ಧ ಮಾತಾಡ್ತಾರಲ್ಲ, ಅವರಿಗೆ ಇದು ಶೋಭಾ ಇಲ್ಲ. ಯಾಕಂದರೆ ಇಲ್ಲಿ ಗೆದ್ದೆಯವರು ಇಲ್ಲಿ ಗೆದ್ಕೊಂಡು ಹೋದರು. ಈಗ BLA ಒಂದು SIR ನಡೀತಾ ಇದೆಯಲ್ಲ, ಈಗ 15, 20, 18ನೇ ವಾರ್ಡಲ್ಲಿ ಹೋಗಿ ಮುಸಲ್ಮಾನ ಹತ್ರ ಮಾತಾಡಿ BLAಗೆ ಕೊಡೋಕ್ಕೆ ಯೋಗ್ಯತೆ ಇಲ್ಲ ಅವರಿಗೆ. ಅದಕ್ಕೆ ಬೇರೆ ವಾರ್ಡ್ಗಳಿಂದ ತಂದೆಯಲ್ಲಿ ಹಾಕ್ತಾ ಇದ್ದಾರೆ. ಯಾಕೆಂದರೆ ಅವ್ರಿಗೆ ಗೊತ್ತು ಮುಸಲ್ಮಾನರು. ಈಗ ಚನ್ನಪಟ್ಟಣದಲ್ಲಿ ಒಂದು ಮಾತು ಹೇಳಿದ್ರು ಅವರು ಪ್ರೆಸ್ ಮೀಟಲ್ಲಿ, ಏನಂದರೆ ನನಗೆ ಮುಸ್ಲಿಂ ಓಟೇ ಬೇಡ. ಆ ಥರ ಅವ್ರು ಪ್ರಚಾರ ಮಾಡ್ಕೊಂಡು ಬಂದು ಈಗ ಮುಸಲ್ಮಾನರ ವಿರುದ್ಧ ಅವ್ರು ಮಾತಾಡಿದ್ರೆ ಅವರಿಗೆ ಈಗ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿ ಅದು ಯಾಕೆ ಆಗಿದ್ದಾರೋ ಅದೇನಂತ ನಮಗೂ ಗೊತ್ತಾಗ್ತಾ ಇಲ್ಲ. ಅವರು ಯಾಕೋ ಸ್ವಲ್ಪ ಇತ್ತೀಚೆಗೆ ಮಾತಾಡೋಕ್ಕೆ ಏನೇನೋ ಮಾತಾಡ್ಬಿಡ್ತಾ ಇದ್ದಾರೆ. ಅವರು ಹೆಂಗೆ ಮಾತಾಡಬೇಕು ಅಂತ ಗೊತ್ತಿಲ್ಲ. ಯಾಕಂದರೆ ಅವ್ರ ಮಗ 3 ಸತಿ ಸೋತವನಲ್ಲ, ಇದರಲ್ಲಿ ಅವರು ಸ್ವಲ್ಪ ಹೆಂಗೆ ಮಾತಾಡಬೇಕು, ಯಾರ ಜೊತೆ ಯಾವ ಥರ ಮಾತಾಡಬೇಕು ಅಂತ ಗೊತ್ತಿಲ್ಲ. ಅದಕ್ಕೆ ಈ ಸತಿ ಮಾತ್ರ ಅವರಿಗೆ ತಕ್ಕ ಪಾಠ ಕಲಿಸ್ತಾರೆ. ಈ ಥರ ವಿರುದ್ಧ ಮಾತಾಡಿದ್ರೆ ಚೆನ್ನಾಗಿಲ್ಲ. ಅವರು ಒಂದು PM ಗ್ರಾಮಂದ್ರಿಗೂ ಪುಷ್ ಮಾಡೋಕ್ಕೆ ಅವರು ಈ ಥರ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಅದಕ್ಕೆ ನಾವು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ರಾಮನಗರ ಜಿಲ್ಲೆ ನಾವು ಖಂಡಿಸ್ತೀವಿ. ಆ ಮಾತಿಗೆ ಅವರು ವಾಪಸ್ ತಗೋಬೇಕು. ಯಾಕಂದರೆ SIR ಈಗ ನಡೀತಾ ಇದೆಯಲ್ಲ, ಅದರಲ್ಲಿ ಬಾಂಗ್ಲಾದೇಶಗಳು ಚನ್ನಪಟ್ಟಣದಲ್ಲಿ ಮತ್ತು ರಾಮನಗರನಲ್ಲಿ 10,000ಕ್ಕಿಂತ ಜಾಸ್ತಿ ಇದ್ದಾರೆ ಅಂತ ಹೇಳ್ತಾರೆ ಅವರು. ಯಾಕೆ ಅವರು ಆಡಳಿತ ನಡೆದಿರಲ್ಲ, ಇದಕ್ಕಿಂತ ಕಾಂಗ್ರೆಸ್ ಸರ್ಕಾರದಿಂದ ಮುಂಚೆ ಅವರು ಇಲ್ಲೇ MLA ಆಗಿದ್ರಲ್ಲ, ಯಾಕೆ ಅವರೇ ವೋಟ್ ಬ್ಯಾಂಕ್ಗೋಸ್ಕರ ಮಾಡಿರ್ಬೋದು ಅವರನ್ನೇ.
ಯಾರಿಗೆ ಗೊತ್ತು? ಈಗ ಬೇರೆ ಸರ್ಕಾರ ಇದೆ ಅಂತ ಅವ್ರ ಮೇಲೆ ತಪ್ಪು ಅಪರಾಧ ಹೊರಿಸೋದು ತಪ್ಪಲ್ವೇ ಅದು? ಅವರು ಮಾತಾಡಬೇಕು ಅಂದರೆ ಸ್ವಲ್ಪ ನೋಡಿ ಮಾತಾಡಬೇಕು. ಅವರು ಹೆಂಗೆ ಅವರು ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ಆಗಲ್ಲ, ನಾವು ಖಂಡಿಸ್ತೀವಿ. ಕೂಡಲೇ ಅವರು ಈ ಮಾತನ್ನ ವಾಪಸ್ ತಗೋಬೇಕು, ಇಲ್ಲ ಅಂದರೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ನನ್ನ ಮಾತನ್ನು